A very good morning to all my dear viewers. This is Professor Arun Reddy here. Welcome to my YouTube channel. In the previous class of company law and administrative subject, I have discussed about the formation of a company. ಕಂಪ್ನಿಯ ಸ್ಥಾಪನೆಯಲ್ಲಿರತಕ್ಕಂಥ ವಿವಿಧ ಹಂತಗಳ ಬಗ್ಗೆ ನೋಡಿದ್ದೀವಿ. ಅದರಲ್ಲೂ ಪ್ರಮೋಟರ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. So in today's class, we would like to explain one of the important question in relation with company law subject, that is memorandum of association. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದರೆ ಏನ್ರಿ, ಮನವಿ ಪತ್ರ ಅಂತ ನಾವಲ್ಲಿ ಕರಿತೇವೆ. ಸೊ ವಾಟ್ ಡು ಮೀನ್ ಬೈ ಮೆಮೊರಂಡಮ್? ಮನವಿ ಪತ್ರ ಅಂತ ನಾವಲ್ಲಿ ಕನ್ನಡದಲ್ಲಿ ಕರಿತೇವೆ. ಸೊ ಲೆಟ್ ಅಸ್ ಡಿಸ್ಕಸ್ ದ ಮೀನಿಂಗ್ ಆಫ್ ಮೆಮೊರಂಡಮ್. ಸೊ ಮೆಮೊರಂಡಮ್ ಅಕಾರ್ಡಿಂಗ್ ಟು ಸೆಕ್ಷನ್ 2 ಆ್ಯಂಡ್ ಸಬ್ ಸೆಕ್ಷನ್ 56 ಕಲಮು 2 56 ಪ್ರಕಾರ ಮೆಮೊರಂಡಮ್ ಇಟ್ ಈಸ್ ಅ ಅನ್ಅಲ್ಟರ್ಡ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅನ್ಅಲ್ಟರ್ಡ್ ಡಾಕ್ಯುಮೆಂಟ್ಸ್ ಆಫ್ ಅ ಕಂಪ್ನಿ as originally framed or altered from time to time in pursuance of previous company law or of this act. ಅಂದರೆ ಏನು ಹೇಳ್ತಾರೆ ಅವರು, ಮನವಿ ಪತ್ರ ಎಂದರೆ ಸುಲಭವಾಗಿ ತಿದ್ದುಪಡಿ ಮಾಡಲಾರದಂಥ ದಾಖಲೆ ಪತ್ರ ಅಂತ ನಾವಲ್ಲಿ ಕರಿತೇವೆ. ಸೊ ಮನವಿ ಪತ್ರ ಅಂದ್ರೆ ಬೇಗನೆ ತ್ವರಿತವಾಗಿ ಅದನ್ನು ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ. ಇಟ್ ಈಸ್ ಡಿಫಿಕಲ್ಟ್ ಟು ಅಲ್ಟರ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ನಾವಲ್ಲಿ ಕರಿತೇವೆ. ಅಥವಾ ಇನ್ ಸಿಂಪಲ್ ವರ್ಡ್, memorandum is called as a life giving documents of a company. You keywords ನೆನಪಿಟ್ಕೊಂಡ್ರೆ, memorandum is called as a life giving document of a company ಅಂದರೆ ಕಂಪ್ನಿಯ ಜೀವಿತ ಅವಧಿಯ ದಾಖಲೆ ಪತ್ರವಾಗಿದೆ. ಮನವಿ ಪತ್ರವು ಕಂಪ್ನಿಯ ಜೀವಿತ ಅವಧಿಯ ದಾಖಲೆ ಪತ್ರವಾಗಿದೆ. ಇದು ಫಸ್ಟ್ ವರ್ಡ್. ಆರ್ ಮೆಮೊರಂಡಮ್ ಈಸ್ ಅ ಚಾರ್ಟರ್ ಆಫ್ ಅ ಕಂಪ್ನಿ. ಮನವಿ ಪತ್ರವು ಕಂಪ್ನಿಯ ಸನದು ಆಗಿದೆ. ಮೆಮೊರಂಡಮ್ ಈಸ್ ಅ ಚಾರ್ಟರ್ ಆಫ್ ಅ ಕಂಪ್ನಿ. ಸೊ ಇವೆರಡು ವರ್ಡ್ ನೆನಪಿಟ್ಕೊಳ್ರಿ. ಮೆಮೊರಂಡಮ್ ಈಸ್ ಲೈಫ್ ಗಿವಿಂಗ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ, ಕಂಪ್ನಿಯ ಜೀವಿತಾವಧಿಯ ದಾಖಲೆ ಪತ್ರ. ಆ್ಯಂಡ್ ಮೆಮೊರಂಡಮ್ ಈಸ್ ಅ ಚಾರ್ಟರ್ ಆಫ್ ಅ ಕಂಪ್ನಿ, ಕಂಪ್ನಿಯ ಸನದು ಅಂತ ನಾವಲ್ಲಿ ಕರಿತೀವಿ. ಅಕಾರ್ಡಿಂಗ್ ಟು ಜೆ ಬ್ರೌನ್ ಅವರ ಪ್ರಕಾರ, ಮೆಮೊರಂಡಮ್ ಕಂಟೈನ್ಸ್ ಇಟ್ ಈಸ್ ಅ ಫಂಡಮೆಂಟಲ್ ಕಂಡೀಷನ್ ಆನ್ ವಿಚ್ ಅಲೋನ್ ಅ ಕಂಪ್ನಿ ಈಸ್ ಅಲೌಡ್ ಟು ಇನ್ಕಾರ್ಪೊರೇಟೆಡ್ and they are condition introduced for the benefit of creditors and outside public as well as shareholder. So according to L.J. Brown, memorandum it is a condition upon which the company can start. ಅಂದರೆ ಏನು ಹೇಳ್ತಾರೆ ಅವರು, ಜೆ ಬ್ರೌನ್ ಅವ್ರ ಪ್ರಕಾರ ಕಂಪ್ನಿ ಪ್ರಾರಂಭ ಆಗಲು ಬೇಕಾಗಿರ್ತಕ್ಕಂಥ ಪ್ರಮುಖ ದಾಖಲೆ ಪತ್ರಕ್ಕೆ ನಾವು ಏನಂತ ಕರಿತೀವಿ, ಮನವಿ ಪತ್ರ ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಬೆನಿಫಿಟೆಡ್ ಟು ದೋಸ್ ಪರ್ಸನ್ ಹೂ ಆರ್ ಇನ್ವೆಸ್ಟೆಡ್ ಮನಿ ಆ್ಯಂಡ್ ದೋಸ್ ಹೂ ಆರ್ ಗಿವಿಂಗ್ ದ ಲೋನ್ ಇನ್ ದ ಫಾರ್ಮ್ ಆಫ್ ಕ್ರೆಡಿಟರ್ಸ್. ಅಂದರೆ ಯಾರು ಕಂಪ್ನಿಗೆ ಸಾಲದ ರೂಪದಲ್ಲಿ ಹಣವನ್ನು ಕೊಟ್ಟಿರ್ತಾರೆ ಅವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಇರತಕ್ಕಂಥ ದಾಖಲೆ ಪತ್ರ ಯಾವುದು ಅಂದರೆ ಮನವಿ ಪತ್ರ ಅಂತ ನಾವಲ್ಲಿ ಕರಿತೀವಿ. ಸೊ ಮೆಮೊರಂಡಮ್ ಅಕಾರ್ಡಿಂಗ್ ಟು ಜೆ ಬ್ರೌನ್, ಮೆಮೊರಂಡಮ್ ಇಟ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ಸ್ ಆಫ್ ಅ ಕಂಪ್ನಿ ಫಾರ್ ವಿಚ್ ಕಂಪ್ನಿ ಕ್ಯಾನ್ ಸ್ಟಾರ್ಟ್ ಇಟ್ಸ್ ಆಪರೇಷನ್ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಕಂಪ್ನಿಯು ತನ್ನ ವ್ಯವಹಾರವನ್ನು ಮಾಡಲು ಬೇಕಾಗಿರ್ತಕ್ಕಂಥ ಪ್ರಮುಖ ದಾಖಲೆ ಪತ್ರವೇ ಮನವಿ ಪತ್ರ ಅಂತ ನಾವಲ್ಲಿ ಕರಿತೀವಿ. ಸೊ ಈ ಮನವಿ ಪತ್ರವು ಸಾಲಿಗರಿಗೆ ಪ್ರಯೋಜನಕಾರಿಯಾಗಿದೆ. ಯಾಕೆಂದರೆ ಅವರು ಕಂಪ್ನಿಗೆ ಸಾಲದ ರೂಪದಲ್ಲಿ ಹಣವನ್ನು ನೀಡಿರುತ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಮೆಮೊರಂಡಮ್ ಅಂದರೆ ಕೀವರ್ಡ್ಸ್ ನೆನಪಿಟ್ಕೊರಿ. ದೇರ್ ಆರ್ ಸರ್ಟನ್ ಕೀವರ್ಡ್ಸ್ ಇನ್ ಅ ಮೆಮೊರಂಡಮ್. ಫಸ್ಟ್ ಕೀವರ್ಡ್ ಈಸ್ ಇಟ್ ಈಸ್ ಅನ್ಅಲ್ಟರ್ಡ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ. ಅನ್ಅಲ್ಟರ್ಡ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಫಸ್ಟ್ ಕೀವರ್ಡ್. ಸುಲಭವಾಗಿ ತಿದ್ದುಪಡಿ ಮಾಡಲಾರದ ದಾಖಲೆ ಪತ್ರ. ಇಟ್ ಈಸ್ ಡಿಫಿಕಲ್ಟ್ ಟು ಅಲ್ಟರ್ ಅನ್ನಂಗೆ ಫಸ್ಟ್ ವರ್ಡ್ ಏನೇನು ಬಿಡಬೇಕು, ಇಟ್ ಈಸ್ ಡಿಫಿಕಲ್ಟ್ ಟು ಅಲ್ಟರ್ ದ ಮೆಮೊರಂಡಮ್. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಈಸ್ ಅ ಲೈಫ್ ಗಿವಿಂಗ್ ಡಾಕ್ಯುಮೆಂಟ್ಸ್ ಆಫ್ ಅ ಕಂಪ್ನಿ. ಕಂಪ್ನಿಯ ಜೀವಿತ ಅವಧಿಯ ದಾಖಲೆ ಪತ್ರವಾಗಿದೆ ಅಂತ ನಾವಲ್ಲಿ ಕರಿತೀವಿ. ಮನವಿ ಪತ್ರವು ಕಂಪ್ನಿಯ ಜೀವಿತ ಅವಧಿಯ ದಾಖಲೆ ಪತ್ರವಾಗಿದೆ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಮೆಮೊರಂಡಮ್ ಈಸ್ ಚಾರ್ಟರ್ ಆಫ್ ಅ ಕಂಪ್ನಿ. ಮನವಿ ಪತ್ರವು ಕಂಪ್ನಿಯ ಸನದು ಇದ್ದ ಹಾಗೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಮೆಮೊರಂಡಮ್ ಈಸ್ ಫಂಡಮೆಂಟಲ್ ಡಾಕ್ಯುಮೆಂಟ್ಸ್ ಆಫ್ ಅ ಕಂಪ್ನಿ ಫಾರ್ ವಿಚ್ ಕಂಪ್ನಿ ಈಸ್ ರಿಜಿಸ್ಟರ್ಡ್. ಮೂಲ ದಾಖಲೆ ಪತ್ರವಾಗಿದೆ ಕಂಪ್ನಿಯು ನೋಂದಾವಣೆಯಾಗಲು ಅಂತ ನಾವಲ್ಲಿ ಕರಿತೀವಿ. ಸೊ ಇವು 4 ವರ್ಡ್ ನೆನಪಿಟ್ಕೊಂಡ್ರೆ ಸಾಕು, ಮೆಮೊರಂಡಮ್ ಗೊತ್ತಾಗುತ್ತೆ. ಸೊ ವಾಟ್ ಆರ್ ದ 4 ವರ್ಡ್ಸ್ ವಿಚ್ ವಿ ಎಕ್ಸ್ಪ್ಲೇನ್? ಒನ್ ಈಸ್ ಅನ್ಅಲ್ಟರ್ಡ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಆರ್ ಇಟ್ ಈಸ್ ಡಿಫಿಕಲ್ಟ್ ಟು ಅಲ್ಟರ್, ತಿದ್ದುಪಡಿ ಮಾಡಲು ಕಠಿಣವಾಗಿರತಕ್ಕಂಥ ದಾಖಲೆ ಪತ್ರ. ಹಾಗೂ ಸೆಕೆಂಡ್ ಒನ್, ಲೈಫ್ ಗಿವಿಂಗ್ ಡಾಕ್ಯುಮೆಂಟ್, ಜೀವಿತ ಅವಧಿಯ ದಾಖಲೆ ಪತ್ರ. ನಂಬರ್ 3, ಚಾರ್ಟರ್ ಆಫ್ ಅ ಕಂಪ್ನಿ, ಕಂಪ್ನಿಯ ಸನದು. ನಂಬರ್ 4, ಫಂಡಮೆಂಟಲ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ ಫಾರ್ ವಿಚ್ ಕಂಪ್ನಿ ಸ್ಟಾರ್ಟ್. ಕಂಪ್ನಿಯ ಮೂಲ ದಾಖಲೆ ಪತ್ರ, ಕಂಪ್ನಿಯನ್ನು ಪ್ರಾರಂಭಿಸಲು ಬೇಕಾದ ದಾಖಲೆ ಪತ್ರ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ದ ಡೆಫಿನಿಷನ್ಸ್ ಆಫ್ ಮೆಮೊರಂಡಮ್. ಸೊ ಮೆಮೊರಂಡಮ್ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಅ
ಮೆಮೊರಂಡಮ್. ಕಂಪ್ನಿಯ ಮನವಿ ಪತ್ರದ ಬಗ್ಗೆ ನಾವು ನೋಡೋಣ. ಮಹತ್ವ, ಇಂಪಾರ್ಟೆನ್ಸ್ ಅಂದರೆ ಏನ್ರಿ, ಮಹತ್ವ ಅಂತ ನಾವು ಅಲ್ಲಿ ಕರಿತೀವಿ. ಯಾಕೆ ಮೆಮೊರಂಡಮ್ ಇಂಪಾರ್ಟೆಂಟ್ ಇದೆ ಕಂಪ್ನಿಗೆ, ವೈ ಇಟ್ ಈಸ್ ಇಂಪಾರ್ಟೆಂಟ್, ವಾಟ್ ಈಸ್ ಇಟ್ಸ್ ರೋಲ್, ಯಾವ ಕಾರಣಕ್ಕಾಗಿ ಇದು ಅತಿ ಮಹತ್ವದ ಪಾತ್ರವನ್ನು ವಹಿಸಿದೆ ಕಂಪ್ನಿಯ ಚಟುವಟಿಕೆಗಳಿಗೆ ಅನ್ನೋದನ್ನು ನಾವು ನೋಡೋಣ. ಸೊ ದ ಫಸ್ಟ್ ಒನ್ ಈಸ್ ಮೆಮೊರಂಡಮ್ ಈಸ್ ಅ ಫೌಂಡೇಶನ್ ಆನ್ ವಿಚ್ ದ ಸ್ಟ್ರಕ್ಚರ್ ಆಫ್ ಅ ಕಂಪ್ನಿ ಇಸ್ ಬೇಸ್. ಏನು ಹೇಳ್ತಾರೆ ಅವರು, ಮೆಮೊರಂಡಮ್ ಕಂಪ್ನಿಯ ರಚನೆ ಇದ್ದ ಹಾಗೆ ಅಂತ ನಾವಲ್ಲಿ ಕರಿತೀವಿ. ಸೊ ವಿದೌಟ್ ಫೌಂಡೇಶನ್ ಬಿಲ್ಡಿಂಗ್ ಕಾಂಟ್ ಬಿ ಸಕ್ಸಸ್ಫುಲ್. ಸಮಥಿಂಗ್ ಸಿಮಿಲರ್, ವಿದೌಟ್ ಮೆಮೊರಂಡಮ್ ಕಂಪ್ನಿ ಕಾಂಟ್ ಬಿ ಸಕ್ಸಸ್ಫುಲ್, ಕಾಂಟ್ ಬಿ ಸ್ಟಾರ್ಟೆಡ್ ಅಂತ. ಅಂದರೆ ಮನವಿ ಪತ್ರ ಇರದೇ ಇದ್ದರೆ ಕಂಪ್ನಿಯ ರಚನೆಯೇ ಅಥವಾ ಅಸ್ತಿತ್ವವೇ ಇಲ್ಲದಾಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸೊ ಕಂಪ್ನಿಯ ಅಸ್ತಿತ್ವ ಇರಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಮನವಿ ಪತ್ರ ಅಂತ ನಾವಲ್ಲಿ ಕರಿತೀವಿ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಏನು ಹೇಳಿದ್ರು, ಮನವಿ ಪತ್ರವು ಕಂಪ್ನಿಯ ರಚನೆ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ಇಟ್ ಸ್ಟೇಟ್ ದ ನೇಮ್ ಆಫ್ ಅ ಕಂಪ್ನಿ, ಅಡ್ರೆಸ್ ಆಫ್ ಅ ರಿಜಿಸ್ಟರ್ಡ್ ಆಫೀಸ್ ಆ್ಯಂಡ್ ಅಬೌಟ್ ಕ್ಯಾಪಿಟಲ್ ಆಫ್ ಅ ಕಂಪ್ನಿ, ವೆದರ್ ಇಟ್ ಈಸ್ ಅ ಲಿಮಿಟೆಡ್ ಬೈ ಗ್ಯಾರಂಟಿ ಆರ್ ನಾಟ್. ನೋಡಿ ಏನು ಹೇಳ್ತಾರೆ ಅವರು, ಮನವಿ ಪತ್ರವು ಕಂಪ್ನಿಯ ಹೆಸರನ್ನು ಸೂಚಿಸುತ್ತದೆ, ಕಂಪ್ನಿಯ ವಿಳಾಸವನ್ನು ಸೂಚಿಸುತ್ತದೆ ಹಾಗೂ ಕಂಪ್ನಿಯ ಬಂಡವಾಳವನ್ನು ಸೂಚಿಸುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ವಾಟ್ ಮೆಮೊರಂಡಮ್ ಟೆಲ್ಸ್, ದ ನೇಮ್ ಆಫ್ ಅ ಕಂಪ್ನಿ, ದ ಆಫೀಸ್ ಆಫ್ ಅ ಕಂಪ್ನಿ, ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಆ್ಯಂಡ್ ಲಯಬಿಲಿಟಿ ಆಫ್ ಅ ಕಂಪ್ನಿ, ಪ್ರತಿಯೊಂದನ್ನು ಹೇಳ್ತದೆ. ಸೊ ಕಂಪ್ನಿ ಹೆಸರೇನು, ಕಂಪ್ನಿ ವಿಳಾಸ ಎಲ್ಲಿದೆ, ಕಂಪ್ನಿಯ ಬಂಡವಾಳ ಏನು, ಕಂಪ್ನಿಯ ಹೊಣೆಗಾರಿಕೆ ಏನು, ಈ ಎಲ್ಲ ಮಾಹಿತಿಯನ್ನು ಅದು ಒದಗಿಸುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಇನ್ ಒನ್ ವರ್ಡ್ ವಿ ಕ್ಯಾನ್ ಸೇ memorandum states each and every information of a company in detail. So please understand the word each and every information of a company in detail. What is each and every information of a company? Whether it is a name of a company, whether it is registered office of a company, whether it is a capital of a company, whether it is a liability of a company. Each and every data should be mentioned very clearly. ಅಂದರೆ ಏನು ಹೇಳ್ತಾರೆ ಅವರು, ಕಂಪ್ನಿಯ ಹೆಸರನ್ನು, ಕಂಪ್ನಿಯ ವಿಳಾಸವನ್ನು, ಕಂಪ್ನಿಯ ಒಟ್ಟು ಬಂಡವಾಳವನ್ನು ಹಾಗೂ ಕಂಪ್ನಿಯ ಒಟ್ಟು ಹೊಣೆಗಾರಿಕೆಯನ್ನು ಮನವಿ ಪತ್ರವು ಸೂಚಿಸುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ, ಮತ್ತೆ ಎದಕ್ಕೆ ಮಹತ್ವ ಆಗೈತೆ ಅಂದ್ರೆ, ಇಟ್ ಡಿಫೈನ್ ದ ಸ್ಕೋಪ್ ಆಫ್ ಕಂಪ್ನಿ ಆ್ಯಕ್ಟಿವಿಟಿ ವಿದಿನ್ ವಿಚ್ ಇಟ್ಸ್ ಫಂಕ್ಷನ್ ಟೇಕ್ಸ್ ಪ್ಲೇಸ್. ಅಂದರೆ ಇದೆ ಕಂಪ್ನಿಯ ಚಟುವಟಿಕೆಯನ್ನು ಸೂಚಿಸುತ್ತದೆ ಅಂತ ಕರಿತೀವಿ ನಾವು. ಆ್ಯಕ್ಟಿವಿಟಿ ಅಂದರೆ ಏನಿದೆ, ಚಟುವಟಿಕೆ ಅಂತ ನಾವಲ್ಲಿ ಕರಿತೀವಿ. ಸೊ ಅಗೈನ್ ವೈ ದ ಮೆಮೊರಂಡಮ್ ಟೇಕ್ಸ್, it is a fundamental document which explain limits of operation of a company and puts the condition of contract between company and outsider. ಅಂದರೆ ಏನು ಹೇಳ್ತಾರೆ ಅವರು, ಮನವಿ ಪತ್ರವು ಕಂಪ್ನಿಯ ದಾಖಲೆ ಪತ್ರವಾಗಿದ್ದು ಬಾಹ್ಯ ವ್ಯಕ್ತಿಗಳೊಡನೆ ವ್ಯವಹರಿಸಲು ಬೇಕಾಗಿರತಕ್ಕಂತಹ ದಾಖಲೆ ಪತ್ರ ಅಂತ ನಾವಲ್ಲಿ ಕರಿತೀವಿ. ವ್ಯವಹರಿಸಲು ಉಪಯೋಗವಾಗತಕ್ಕಂಥ ದಾಖಲೆ ಪತ್ರ. ಔಟ್ಸೈಡರ್ ಜೊತೆಗೆ ಕೆಲಸ ಮಾಡಬೇಕು ಅಂದರೆ ಕಂಪ್ನಿ ಮನವಿ ಪತ್ರದ ಮುಖಾಂತರ ನಾವೇನು ಮಾಡ್ಬೋದು, ವ್ಯವಹಾರವನ್ನು ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಅ ಕಂಪ್ನಿ ಅನ್ನಂಗೆ. ಅಂದರೆ ಇದು ಕಂಪ್ನಿಯ ಸಂವಿಧಾನ ಇದ್ದ ಹಾಗೆ. ಆ್ಯಂಡ್ ಇಟ್ ಡೀಲ್ಸ್ ವಿತ್ ಔಟ್ಸೈಡರ್ಸ್ ಅಬೌಟ್ ಕಂಪ್ನಿ ಪ್ರಾವಿಷನ್ಸ್, ಕಂಪ್ನಿಯ ನಿಯಮಗಳ ಬಗ್ಗೆ ಹೊರಗಿನ ವ್ಯಕ್ತಿಗಳಿಗೆ ಹೇಳುತ್ತದೆ ಅಂತ. ಅಂದ್ರೆ ಕಂಪ್ನಿಯ ಮನವಿ ಪತ್ರದ ಮಹತ್ವ ಏನೇನಂತ ಹೇಳ್ಯಾರ ಅಂದ್ರೆ ಅವರು, ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಅ ಕಂಪ್ನಿ, ನೆನಪಿಟ್ಟವ್ರೆ, ಕಂಪ್ನಿಯ ರಚನೆ ಅಂತ ಹೇಳ್ಯಾರ. ಆಮೇಲೆ ಇಟ್ ಸ್ಟೇಟ್ಸ್ ದ ನೇಮ್ ಆಫ್ ಅ ಕಂಪ್ನಿ, ಆಫೀಸ್, ರಿಜಿಸ್ಟರ್ಡ್ ಆಫೀಸ್ ಆಫ್ ಅ ಕಂಪ್ನಿ, ಕ್ಯಾಪಿಟಲ್ ಆಫ್ ಅ ಕಂಪ್ನಿ ಆ್ಯಂಡ್ ಲಯಬಿಲಿಟಿ ಆಫ್ ಅ ಕಂಪ್ನಿ. ಹಾಗೂ ಮನವಿ ಪತ್ರ ಏನನ್ನು ಹೇಳುತ್ತಾರೆ, ಕಂಪ್ನಿಯ ಹೆಸರನ್ನು ಹೇಳುತ್ತಾ, ಕಂಪ್ನಿಯ ವಿಳಾಸವನ್ನು ಹೇಳುತ್ತಾ, ಕಂಪ್ನಿಯ ಬಂಡವಾಳವನ್ನು ಹೇಳುತ್ತಾ, ಕಂಪ್ನಿಯ ಹೊಣೆಗಾರಿಕೆಯನ್ನು ಹೇಳುತ್ತಾ. ಆಮೇಲೆ ಈ ಮತ್ತೆ ಏನು ಹೇಳ್ಬೋದು ಈ ಮನವಿ ಪತ್ರ, ಇಟ್ ಟೆಲ್ಸ್ ದ ಸ್ಕೋಪ್ ಆಫ್ ಅ ಬಿಸ್ನೆಸ್ ಆ್ಯಕ್ಟಿವಿಟಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಸ್ಕೋಪ್ ಆಫ್ ಅ ಬಿಸ್ನೆಸ್ ಆ್ಯಕ್ಟಿವಿಟಿ. ವ್ಯವಹಾರದ ಚಟುವಟಿಕೆಗಳ ಬಗ್ಗೆ ಸೂಚಿಸುತ್ತದೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇಟ್ ಟೆಲ್ಸ್ ದ ಕಂಡೀಷನ್ ಆಫ್ ಅ ಕಂಪ್ನಿ ಫಾರ್ ವಿಚ್ ಇಟ್ ಈಸ್ ಸ್ಟಾರ್ಟೆಡ್. ಅಂದರೆ ಯಾವ ಕಾರಣಕ್ಕಾಗಿ ಕಂಪ್ನಿ ಪ್ರಾರಂಭವಾಗಿದೆ. ಇನ್ ಸಿಂಪಲ್ ವರ್ಡ್ ಆಬ್ಜೆಕ್ಟ್ ಆಫ್ ಅ ಕಂಪ್ನಿ ಅಂತ ಕರಿತೀವಿ ನಾವು. ಯಾವ ಉದ್ದೇಶಕ್ಕಾಗಿ ಕಂಪ್ನಿ ಪ್ರಾರಂಭ ಆಗಿದೆ ಅನ್ನೋದನ್ನು ಕೂಡ ಸೂಚಿಸುತ್ತದೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಮೆಮೊರಂಡಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಕಾನ್ಸ್ಟಿಟ್ಯೂಷನ್ ಆಫ್ ಅ ಕಂಪ್ನಿ ಅಂತಲೂ ಕರಿತೀವಿ ನಾವು. ಕಾನ್ಸ್ಟಿಟ್ಯೂಷನ್ ಆಫ್ ಅ ಕಂಪ್ನಿ ಅಂದರೆ ಏನ್ರಿ, ಕಂಪ್ನಿಯ ಸಂವಿಧಾನ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಆರ್ ದ ಕೀ ವರ್ಡ್ಸ್ ಇನ್ ರಿಲೇಷನ್ ವಿತ್ ಮೆಮೊರಂಡಮ್? ನೋಡಿ, ಕೆಲವೊಂದಿಷ್ಟು ಕೀ ವರ್ಡ್ ನೆನಪಿಟ್ಕೊರಿ, ಮೆಮೊರಂಡಮ್ ಗೊತ್ತಾಗ್ಬಿಡುತ್ತೆ. ಸ್ಟ್ರಕ್ಚರ್ ಆಫ್ ಅ ಕಂಪ್ನಿ ಈಸ್ ಅ ಕೀ ವರ್ಡ್. ಕಂಪ್ನಿಯ ರಚನೆ, ಫಂಡಮೆಂಟಲ್ ಡಾಕ್ಯುಮೆಂಟ್ಸ್ ಆಫ್ ಅ ಕಂಪ್ನಿ, ಇಟ್ ಈಸ್ ಅ ಕೀ ವರ್ಡ್, ಮೂಲ ದಾಖಲೆ ಪತ್ರ. ಆಮೇಲೆ ಚಾರ್ಟರ್ ಆಫ್ ಅ ಕಂಪ್ನಿ, ಇಟ್ ಈಸ್ ಅ ಕೀ ವರ್ಡ್, ಕಂಪ್ನಿಯ ಸನದು. ಅನ್ಅಲ್ಟರ್ಡ್ ಡಾಕ್ಯುಮೆಂಟ್, ಇಟ್ ಈಸ್ ಅ ಕೀ ವರ್ಡ್. ಅನ್ಅಲ್ಟರ್ಡ್ ಅಂದರೆ ತಿದ್ದುಪಡಿ ಮಾಡಲಾರದ ದಾಖಲೆ ಪತ್ರ.
ಆಮೇಲೆ ಇಟ್ ಈಸ್ ಅ ಮತ್ತೇನಂತ ಹೇಳ್ಬೋದು, ಪ್ರಾವಿಷನ್ಸ್ ಆಫ್ ಅ ಕಂಪ್ನಿಯ ನಿಯಮಗಳ ಬಗ್ಗೆ ಸೂಚಿಸುತ್ತದೆ. ಆ್ಯಂಡ್ ಇಟ್ ಟೆಲ್ಸ್ ಓವರ್ ಆಲ್ ಆ್ಯಕ್ಟಿವಿಟಿ ಆಫ್ ಅ ಕಂಪ್ನಿಯ ಒಟ್ಟು ಚಟುವಟಿಕೆಗಳ ಬಗ್ಗೆ ಇದು ಸೂಚಿಸುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ದಿಸ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಮೆಮೊರಂಡಮ್. ಸೊ ಇನ್ ಟುಡೇಸ್ ಕ್ಲಾಸ್ ಐ ಹ್ಯಾವ್ ಡಿಸ್ಕಸ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೆಮೊರಂಡಮ್. ಸೊ 2 ಪಾಯಿಂಟ್ ಬಗ್ಗೆ ಹೇಳಿದೆ ನಾನು ನಿಮಗೆ. ಏನೇನು ಅಂದ್ರೆ, ಒಂದು ಕಂಪ್ನಿಯ ಅರ್ಥ, ಇನ್ನೊಂದು ಕಂಪ್ನಿಯ ಮಹತ್ವ. ಸೊ ಇಲ್ಲಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಮೆಮೊರಂಡಮ್ ಈಸ್ ಲೈಫ್ ಗಿವಿಂಗ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ, memorandum is a charter of a company, memorandum is fundamental condition of a company, memorandum is address of a company, memorandum is situation of a company, memorandum is structure of a company, memorandum is constitution of a company, memorandum is provision of a company. So overall company picture is told by whom? ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇಷ್ಟು ನೆನಪಿಟ್ಕೊರಿ. ಕಂಪ್ನಿಗೆ ಸಂಬಂಧಪಟ್ಟಂಥ ಒಟ್ಟು ಆಗುಹೋಗುಗಳ ಅಥವಾ ಒಟ್ಟು ಮಾಹಿತಿಯನ್ನು ತಿಳಿಸೋದು ಯಾವುದು ಅಂದ್ರೆ ಮನವಿ ಪತ್ರ. ಅದು ಜೀವಿತ ಅವಧಿಯ ದಾಖಲೆ ಪತ್ರ ಆಗಿರ್ಬೋದು, ಅದು ಕಂಪ್ನಿಯ ರಚನೆ ಆಗಿರ್ಬೋದು, ಅದು ಕಂಪ್ನಿಯ ಉದ್ದೇಶ ಆಗಿರ್ಬೋದು, ಅದು ಕಂಪ್ನಿಯ ಬಂಡವಾಳ ಆಗಿರ್ಬೋದು, ಅದು ಕಂಪ್ನಿಯ ಹೊಣೆಗಾರಿಕೆ ಆಗಿರ್ಬೋದು, ಅದು ಕಂಪ್ನಿಯ ರಚನೆ ಆಗಿರ್ಬೋದು, ಅದು ಕಂಪ್ನಿಯ ನಿಯಮ ಆಗಿರ್ಬೋದು, ಅದು ಕಂಪ್ನಿಯ ಕಟ್ಟಳೆಗಳಾಗಿರ್ಬೋದು. ಸೊ ಇವೆಲ್ಲವನ್ನು ಸೂಚಿಸೋದು ಯಾವುದು ಅಂದ್ರೆ ಮನವಿ ಪತ್ರ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೆಮೊರಂಡಮ್. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.